ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪೂಜಾ ಕಿಚನ್ ವ್ಲಾಗ್ಗೆ ಸ್ವಾಗತ. ಗೋಬಿ ಫ್ಲವರನ್ನು ನಾನು ಕಬಾಬ್ ಮಾಡೋದನ್ನು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಈ ರೀತಿಯಾಗಿ ಬಿಡಿಸ್ಕೊಳ್ಬೇಕು. ಈ ರೀತಿಯಾಗಿ ಬಿಡಿಸ್ಕೊಂಡ್ಬಿಟ್ಟು ಹುಳ ಇದ್ದರೆ ಅದನ್ನೆಲ್ಲ ತೆಗೆದುಬಿಟ್ಟು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಬಿಸಿ ನೀರಿಗೆ ಹಾಕಬೇಕು. ಒಂದು 10 ನಿಮಿಷ ಬಿಸಿ ನೀರು ಅಂದರೆ ತುಂಬ ಕಾದಿರೋ ನೀರಿಗೆ ಹಾಕಿ ಮತ್ತು ಅದನ್ನು ಬೇಯಿಸಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಜಾಸ್ತಿ ಹೊತ್ತು. ಸೊ ಹಾಗೆ ಆಮೇಲೆ ಅದಕ್ಕೆ ಏನೇನು ಬೇಕು ಅಂತಂದರೆ, ಒಂದು ಪಾತ್ರೆನ ತಗೊಳ್ಳಿ, ಅದಕ್ಕೆ ಒಂದು 2 ಸ್ಪೂನು ಅಚ್ಚ ಖಾರದ ಪುಡಿಯನ್ನು ಹಾಕಿ, ಹಾಗೆ ಒಂದು ಅರ್ಧ ಸ್ಪೂನು ಉಪ್ಪನ್ನು ಆ್ಯಡ್ ಮಾಡಿ, ಹಾಗೆ ನಾವು ಒಂದು ಅರ್ಧ ಸ್ಪೂನನ್ನು ಅಂದರೆ 1/4 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪುಡಿ ಹಾಗೂ 1/4 ಪುಡಿ ಆಗುವಷ್ಟು ಮೆಣಸಿನಕಾಳು ಪುಡಿ ಇರುತ್ತಲ್ಲ, ಪೆಪ್ಪರ್ ಪೌಡ್ರು, ಅದನ್ನು ಹಾಕಿ, ಹಾಗೆ ನಾವು ಕಬಾಬ್ ಪೌಡ್ರ್ ಸಿಗುತ್ತಲ್ವ ಮಾರ್ಕೆಟಲ್ಲಿ, ಅದನ್ನು 10 ರೂಪಾಯಿ ಪ್ಯಾಕೆಟ್ ಆಗುವಷ್ಟು ತೊಗೊಂಡಿದ್ದೀನಿ. 10 ರೂಪಾಯಿ ಪ್ಯಾಕೆಟನ್ನು ಪೂರ್ತಿ ಹಾಕಿದ್ದೀನಿ. ಅದನ್ನು ಎಲ್ಲದನ್ನು ಹಾಕಿಬಿಟ್ಟು, ಅಂದರೆ ಉಪ್ಪು ಸ್ವಲ್ಪ ಕಡಿಮೆ ಹಾಕೋದ್ರಲ್ಲಿ ನೋಡ್ಕೊಳ್ಳಿ, ಯಾಕಂದರೆ ಕಬಾಬ್ ಪೌಡ್ರ್ ಸ್ವಲ್ಪ ಸಾಲ್ಟಾಗೇ ಇರುತ್ತೆ ಅದಕ್ಕೋಸ್ಕರ. ಹಾಗೆ ಅದಕ್ಕೆ 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ, ಇದು ತುಂಬ ಅಂದರೆ ಈ ಶನಿವಾರ ಸೋಮವಾರ ಏನು ನಾನ್ ವೆಜ್ ತಿಂದೇ ಇದ್ದವರಿಗೆ ಇದು ತುಂಬಾ ಯೂಸ್ ಆಗುತ್ತೆ. ನೋಡಿ, ಈ ರೀತಿ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಗೋಬಿನ ಆ್ಯಡ್ ಮಾಡಿಬಿಟ್ಟು ಕಲಿಸ್ಬಿಟ್ಟು, ಅದಕ್ಕೆ ಮೈದಾ ಪುಡಿನ ಒಂದು 2 ಸ್ಪೂನ್ ಹಾಕಿ ಹಾಗೂ 1 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಈ ರೀತಿ ಕಲಸಿ. ನೋಡಿ, ಈಗಲೇ ಒಂಥರ ಕ್ರಿಸ್ಪಿ ಥರ ಕಾಣಿಸುತ್ತೆ. ಈ ರೀತಿಯಾಗಿ ಮಾಡಿಕೊಂಡು ನೀವು ಎಣ್ಣೆಗೆ ಬಿಟ್ಕೊಂಡು ತಿಂತಾಯಿದ್ರೆ ತುಂಬ ಕ್ರಿಸ್ಪಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ದಿಢೀರಾಗಿ ಕೂಡ ಮಾಡ್ಕೋಬೋದು. ಥ್ಯಾಂಕ್ ಯು.